ನಮಸ್ಕಾರ. ನಾವು ಇವತ್ತು ಶಕ್ತಿ ಪಂಪ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ ಇಲ್ಲಿಟ್ ವೇವ್ ಅನಾಲಿಸಿಸ್ ಯಾವ ತರ ಇದೆ ಅಂತ ಸ್ಟಡಿ ಮಾಡೋಣ. ಲೆಸ್ ದೆನ್ 5 ಮಿನಿಟ್ಸ್ ಅಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡುವ. ಓಕೆ, ಈಗ ನಾವು ಇರೋದು ಶಕ್ತಿ ಪಂಪ್ ಅನ್ನೋ ಸ್ಟಾಕ್ ಅಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಈಗ ಇರೋದು. ಓಕೆ, ಸೊ ಇದನ್ನ ನಾನು ವೇವ್ 1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದು ವೇವ್ 2, ಆಮೇಲೆ ಈ ವೇವ್ 2 ಇದು ವೇವ್ 3 ಏನಿದೆಯಲ್ವ, ಇದೆಲ್ಲ ಸಬಾರ್ಡಿನೇಟ್ಸ್ ಬರುತ್ತೆ ಇದರಲ್ಲಿ. ಸೊ ಈಗ ವೇವ್ 4 ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ನಾನು ಗೆಸ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾವು ವೇವ್ 3 ಮುಗಿದು 4 ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ವೇವ್ 5 ಜರ್ನಿ ಸ್ಟಾರ್ಟ್ ಆಗಿದೆ ಈಗ. ಸೊ ನಮ್ದು ವೇವ್ 5 ಮಿನಿಮಮ್ 127% ಆಗಿರುತ್ತೆ. ಓಕೆ, ಸೊ 127% ನೀವು ವೇವ್ ಕನ್ಸಿಡರ್ ಮಾಡಿದ್ರು ಸಹ ಇದು 1600 ವರೆಗೂ ಬರ್ತಾ ಇದೆ. ಸೊ ಈಗಿರೋದು 713. ಓಕೆ, ಸೊ ಆಲ್ಮೋಸ್ಟ್ ಆಲ್ ಮೋರ್ ದೆನ್ ಡಬಲ್ ಆಗೋ ಪೊಟೆನ್ಷಿಯಲ್ ಇರೋ ಸ್ಟಾಕ್ ಇದು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಒಂದು ವೇಳೆ ಈ ಪರ್ಟಿಕ್ಯುಲರ್ ಸ್ಟಾಕು 546 ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ಸ್ ಆದರೆ ನಾವು ಮಾಡಿರೋ ಇದು ಸ್ಟಡಿ ಇನ್ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ನಿಮಗೆ 546 ರೂಪೀಸ್ ಏನಿದೆ ಅಲ್ವಾ, ಇದು ಸ್ಟಾಪ್ ಲಾಸ್. ಇದನ್ನೇ ನಾವು ಸ್ವಲ್ಪ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ, ಅಂದ್ರೆ ಎಂಟ್ರಿ ಎಲ್ಲಿ ಮಾಡಿದ್ರೆ ಬೆಟರ್ ಅಂತ. ಡೈಲಿಗಿಂತ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇದರಲ್ಲಿ ಮತ್ತೆ ನಿಮಗೆ ಸಬ್ ವೇವ್ಸ್ ಬರ್ತವೆ. 1, 2, 3, 4, ಇದು 5 ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಓಕೆ 61% ಇದೆ. ಇಲ್ಲಿನೂ ನಿಮಗೆ 0, 1, 2, 3, 4, 5. ಸೊ ಇದು ನಿಮಗೆ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ ಇದು. ಸೊ ನಿಮಗೆ ಇದು ಮ್ಯಾಕ್ಸಿಮಮ್ ನಿಮಗೆ 50% ವರೆಗೂ ರಿಟ್ರೇಸ್ ಆಗತ್ತೆ. ಸೊ ಹಾಗಿದ್ದಾಗ ನಿಮಗೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು. ಸೊ 38% ವರೆಗೆ ಬಂದ್ರೆ ಒಂದ್ ಸ್ವಲ್ಪ, 50% ವರೆಗೂ ಬಂದ್ರೆ ಒಂದ್ ಸ್ವಲ್ಪ, ಓಕೆ 61% ಬಂದ್ರೆ ಒಂದ್ ಸ್ವಲ್ಪ. ಇದೇ ತರ ಸ್ಟಾಕ್ ನ ಅಕ್ಯುಮುಲೇಟ್ ಮಾಡ್ತಾ ಹೋಗಿ. ಅಕ್ಯುಮುಲೇಟ್ ಮಾಡಿದ್ರೆ ಬೆಟರ್ ಅಂತ ನಂದೊಂದು ಒಪಿನಿಯನ್. ಓಕೆ, ಸೊ ಮ್ಯಾಕ್ಸಿಮಮ್ 81% ವರೆಗೂ ರಿಟ್ರೇಸ್ ಆಗಬಹುದು. ಬೇಕಂತಂದ್ರೆ ಇದು ನಮ್ಗೆ ವೇವ್ 1 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ವೇವ್ 1 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ವೇವ್ 2 ನಮಗೆ ಇಲ್ಲಿವರೆಗೆ ಬರಬಹುದು. ಒಂದ್ ವೇಳೆ ಕಂಪ್ಲೀಟ್ ಈ ಪಾಯಿಂಟ್ ಇಂದ ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಆದ್ರೆ ಎಕ್ಸಿಟ್ ಆಗಬೇಕು. ದಟ್ ಇಸ್ ಅವರ್ ಸ್ಟಾಪ್ ಲಾಸ್. ಓಕೆ, ಸೊ ನಮ್ಗೆ ಇಲ್ಲಿಂದನೇ ನಾವು ಕನ್ಸಿಡರ್ ಮಾಡಿದ್ರೆ ನಮ್ ಟಾರ್ಗೆಟ್ ಇರೋದು 127% ಆದ್ರೆ ಮಿನಿಮಮ್ ಬಂದೇ ಬರುತ್ತೆ. ಓಕೆ, ಸೊ ಇದು ಒನ್ ಆಫ್ ದ ಪೊಟೆನ್ಶಿಯಲ್ ಸ್ಟಾಕ್ ಇರೋದು ವಿತ್ ಸ್ಟಾಪ್ ಲಾಸ್ 546. ಇದರಲ್ಲಿ ಎಂಟರ್ ಆಗಬಹುದು ತಾವು. ಆಮೇಲೆ ಇದು ಎಜುಕೇಶನಲ್ ಪರ್ಪಸ್ ವಿಡಿಯೋಸ್. ನಾವು ವೇವ್ ಅನಾಲಿಸಿಸ್ ನ ಕಲಿಸ್ತಾ ಇರೋದಿಲ್ಲಿ. ಬಿಫೋರ್ ಇನ್ವೆಸ್ಟ್ಮೆಂಟ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕಂತ ಪ್ಲಾನ್ ಇದ್ರೆ ದಯವಿಟ್ಟು ತಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಒನ್ಸ್ ಕನ್ಸರ್ನ್ ಮಾಡಿ ತಾವಿದ್ರಲ್ಲಿ ಎಂಟರ್ ಆಗ್ಬೋದು. ಓಕೆ, ಆಮೇಲೆ ನೀವು ವೇವ್ ಅನಾಲಿಸಿಸ್ ನ ಕಲಿಬೇಕು ಅಂತಂದಿದ್ರೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು ತಮಗೆ ಕೋರ್ಸ್ ವರ್ಕ್
ಪ್ಲೇ ಲಿಸ್ಟ್ನ ಆ್ಯಡ್ ಮಾಡಿರ್ತೀನಿ, ತಾವು ಅದನ್ನು ನೋಡ್ಬೋದು. ಆಮೇಲೆ ನಿಮಗೆ ವೇವ್ ಕೌಂಟಿಂಗ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಥ್ಯಾಂಕ್ ಯು.